ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ರಾಜ್ಯದ ಪಿಆರ್ ಬೆಳೆ ಸಮೀಕ್ಷೆದಾರರಿಗೆ ಕಾಯಂಗೊಳಿಸುವಂತೆ ಹಾಗೂ ಜೀವ ವಿಮೆ ಒದಗಿಸಬೇಕು ಮತ್ತು ಸೇವಾ ಭದ್ರತೆಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಕುಮಾರ್ ಪ್ರಭುತ್ಕರ್ ಅವರು ಮಾತಾಡ್ತಾ ಇದ್ದೀನಿ. ಸುಮಾರು ನಾವು 8 ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ಪಿ ಆರ್ಗಳಿದ್ದಾರೆ. ಅವ್ರಿಗೆ ಏನಾರಂದ್ರೆ ನಾವು ಖಾಸಗಿ ನಿವಾಸಿಗಳಂತ ಹೆಸರು ಕರಿತಾ ಇದ್ದಾರೆ. ನಾವೆಲ್ಲ ಸರ್ಕಾರದ ವತಿಯಿಂದನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ನಾವು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಿದ್ದೀವಿ, ನಾವು ಖಾಸಗಿ ನಿವಾಸಿಗಳನ್ನು ಕರಿಬಾರ್ದು, ನಮ್ಮನ್ನು ಸರ್ಕಾರಿ ಒಂದು ಖಾಯಂಗೊಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರಿ ಖಾಯಂಗೊಳಿಸ್ಬೇಕಂತ ಹೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಪಿ ಆರ್ಗಳಿಗೆ ಸೇವಾ ಭದ್ರತೆ ಒದಗಿಸ್ಕೋಬೇಕು. ಸೇವಾ ಭದ್ರತೆ ಅಂದರೆ ನಮ್ಮ ಯಾವಾಗ ಪಿ ಆರ್ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಿದ್ರೆ ಸರ್ಕಾರ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ನಮಗೆ ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾವುದು ಇಲ್ಲಿವರೆಗೂ ID ಕಾರ್ಡ್ ಇಲ್ಲ ಯಾವ ನಮ್ಮ ಪ್ರೇಯರ್ಗಳಿಗೆ. ಭಾಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೆ ರೈತರು ಏನಂತಾರೆ, ನಮಗೆ ನೀವು ಯಾರೋ ಏನು ಎಲ್ಲಿದ್ದು ಬಂದಿರಿ, ನೀವು ಏನು ಕೆಲಸ ಮಾಡ್ತಾಯಿದ್ರಿ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರೆ. ಆವಾಗ ನಮಗೆ ಭಾಳ ತೊಂದರೆ ಆಗ್ತದೆ. ಆವಾಗ ನಾವು ರೈತರಿಗೆ ಏನು ಉತ್ತರ ಕೊಡಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು ಪಿ ಆರ್ಗಳಿಗೆ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಮಾಡಿಸ್ಕೊಡ್ಬೇಕು. ಅದರ ಜೊತೆಗೆ ಮತ್ತೇನಪ್ಪ ಅಂದ್ರೆ ನಾವು ಸರ್ಕಾರ ನಮಗೀಗ ಭಾಳಷ್ಟು ಸಂಬಳ ಭಾಳ ಕಡಿಮೆ ಕೊಡ್ತಾಯಿದೆ. ಅಂದರೆ ಒಂದು ಪ್ಲಾಟಿಗೆ 10 ರೂಪಾಯಿ ಅಂತ ಮೊದಲು 10 ರೂಪಾಯಿ ಐತಿ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಎಷ್ಟು ಸಮಸ್ಯೆ ಅದಂದರೆ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಮೇಲಧಿಕಾರಿಗಳು ಅವ್ರನ್ನ ಮಾಡ್ತಾರೆ, ಅವ್ರು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಬೇಗ ಸಮೀಕ್ಷೆ ಮಾಡ್ತೀರಿ, ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆ ಟೈಮಿನಾಗ ನಾವು ಮಳೆ ಬರಲಿ ಏನೇ ಬರಲಿ ನಾವು ಎಂಥ ಕಷ್ಟ ಇದ್ರೂ ಮಳೆಯಲ್ಲಿ ನಾವು ಏನಂದ್ರೆ ಸರ್ವೆ ಮಾಡೋಕ್ಕೆ ಹೋಗಿ ಕೊಡಬೇಕಾಗ್ತದೆ. ಸರ್ವೆ ಮಾಡಿದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಈಗ ಸರ್ಕಾರ ನಮಗೆ ಕಾಯಂಗೆ ಯಾಕೆ ಕೊಡುತ್ತದೆ, ಸರ್ಕಾರಕ್ಕೆ ಒಂದು ಹುದ್ದೆ ಭಾಳ ಅನುಕೂಲವಾಗಿ ಅನಿವಾರ್ಯ ಇದೆ. ಈ ಸರ್ಕಾರದಲ್ಲಿ ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರೆ ನೋಡಿ PM ಕಿಸಾನ್ ಬರ್ತದೆ. ಯಾವುದೇ ಒಂದು ಪರಿಹಾರ ಬರಬೇಕಾದ್ರೆ ಬೆಳೆಯನ್ನು ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗೆ ಮಾತ್ರ ಪರಿಹಾರ ಬರ್ತದಲ್ಲ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಭಾಳ ಅನುಕೂಲ ಆಗಿದೆ ನಮ್ಮ ಪಿ ಆರ್ಗಳಿಂದ. ಇದು ನಮಗೊಂದು ಸೇವಾ ಭದ್ರತೆ ಒದಗಿ ನಮಗೆ ಖಾಯಂಗೊಳಿಸಿದ್ರೆ ನಮಗೆ ಎಲ್ಲ ಪಿ ಆರ್ಗಳು ಭಾಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಎಲ್ಲ ಪಿ ಆರ್ಗಳಿಗೆ ಭಾಳ ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದು ನಿರುದ್ಯೋಗಿಗಳಿದ್ದಾರೆ. ಇವರಿಗೆ ಒಂದು ನಾವು ಖಾಸಗಿ ನಿವಾಸಿಗಳು ಅನ್ನೋದೇ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.